ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಸ್ಕ್ರಿಪ್ಟ್ ಕಿಡಿ ಯೂಟ್ಯೂಬ್ ಚಾನಲ್. ಓಕೆ, ಇವತ್ತಿನ ವಿಡಿಯೋದಲ್ಲಿ ನಾವು ಏನು ಡಿಸ್ಕಸ್ ಮಾಡ್ತಾ ಇದ್ದೀನಿ, ಆಫ್ಕೋರ್ಸ್ ನೀವು ಬಿ ಸಿ ಎನ ಮಾಡಬೇಕಾ ಮಾಡಬಾರ್ದಾ. ಇವಾಗಂತೂ ಆಲ್ರೆಡಿ ಅಡ್ಮಿಷನ್ ಸ್ಟಾರ್ಟ್ ಆಗಿವೆ. ಎಷ್ಟೋ ಜನ ಅಡ್ಮಿಷನ್ ಕೂಡ ಮಾಡಿಸಿದ್ರೆ, ಕ್ಲಾಸಸ್ ಕೂಡ ಸ್ಟಾರ್ಟ್ ಆಗಿರ್ಬೋದು. ಫಸ್ಟ್ ಇಯರ್ದವ್ರು ನಿಮ್ಮದು ಏನು ಹಿಂಗೆ ಹೇಳ್ತಾ ಇದ್ದಾರೆ ಬಿ ಸಿ ಎ ಮಾಡಲೇಬಾರ್ದು ಅಂತ. ಕೆಲವೊಂದಿಷ್ಟು ನನ್ನ ಪಾಯಿಂಟ್ ಆಫ್ ವ್ಯೂಸ್ ಇದ್ದಾವೆ, ಅವ್ನು ಹೇಳೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಅಫ್ಕೋರ್ಸ್ ಇವೆಲ್ಲ ಫ್ಯಾಕ್ಟ್ಸೇ. ಓಕೆ, ನಾ ಎಕ್ಸ್ಪೀರಿಯನ್ಸ್ ಮಾಡಿರುವಂತಹ ಥಿಂಗ್ಸೇ ಬಿ ಸಿ ಎ ಆದಮೇಲೆ. ಸೊ ಅಂತಹ ಫ್ಯಾಕ್ಟ್ಸ್ ಬಗ್ಗೆ ಹೇಳ್ತೀನಿ. ಬರೀ ಡಿಸ್ಅಡ್ವಾಂಟೇಜಸ್ಗಳೇ ಇಲ್ಲ ಬಿ ಸಿ ಎ ಮಾಡೋದ್ರಿಂದಾಗಿ, ಅಡ್ವಾಂಟೇಜಸ್ಗಳು ಕೂಡ ಇದ್ದಾವೆ. ಫಸ್ಟ್ ಅಡ್ವಾಂಟೇಜಸ್ಗಳ ಬಗ್ಗೆ ಡಿಸ್ಕಸ್ ಮಾಡ್ಕೊಳ್ಳೋಣ. ಏನೇನು ಅಡ್ವಾಂಟೇಜಸ್ ಇದೆ ಬಿ ಸಿ ಎ ಮಾಡಿದ್ರೆ. ಓಕೆ, ನೀವೇನಕ್ಕೆ ಬಿ ಸಿ ಎ ಚೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಬಿ ಸಿ ಎ ಚೂಸ್ ಮಾಡಿದ್ರೆ ಕೆಲವೊಂದಿಷ್ಟು ಡ್ರಾಬ್ಯಾಕ್ಸ್ ಕೂಡ ಇದ್ದಾವೆ. ಏನು ಡ್ರಾಬ್ಯಾಕ್ಸ್ ಅವೆಲ್ಲ ನಿಮಗೆ ಗೊತ್ತಿರಬೇಕಾಗುತ್ತೆ ಬಿ ಸಿ ಎ ಮಾಡಬೇಕು ಅಂದಮೇಲೆ. ಓಕೆ, ಸೊ ಏನಕ್ಕೆ ಅಂದರೆ 3 ವರ್ಷ ನಿಮ್ಮ ಕೆರಿಯರ್ನ ನೀವು ಚೂಸ್ ಮಾಡ್ತಾಯಿದ್ದೀರಿ. ಓಕೆ, ಸೊ ನೀವು ಒಂದ್ಸತಿ ಬಿ ಸಿ ಎ ಮಾಡಿದ್ರೆ 3 ಇಯರ್ಸ್ ಮುಗಿಸ್ಲೇಬೇಕು, ರೈಟ್? ಸೊ ಅದಕ್ಕೋಸ್ಕರ ಕರೆಕ್ಟಾಗಿ ಥಿಂಕ್ ಮಾಡಿಬಿಟ್ಟು ಅದ್ರ ಡ್ರಾಬ್ಯಾಕ್ಸ್ಗಳ ಬಗ್ಗೆ ತಿಳ್ಕೊಂಡ್ಬಿಟ್ಟು ಅದ್ರದ್ದು ಅಡ್ವಾಂಟೇಜಸ್ಗಳ ಬಗ್ಗೆ ತಿಳ್ಕೊಂಡ್ಬಿಟ್ಟು ಬಿ ಸಿ ಎ ಮಾಡಿದ್ರೆ ತುಂಬ ಒಳ್ಳೆಯದು. ಓಕೆ, ಸೊ ಅದನ್ನೇ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಈ ವಿಡಿಯೋದಲ್ಲಿ ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ತುಂಬ ಶಾರ್ಟ್ ಮಾಡ್ತೀನಿ ವಿಡಿಯೋ. ಓಕೆ, ಸೊ ಜಸ್ಟ್ ಅಡ್ವಾಂಟೇಜಸ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಅದಾದಮೇಲೆ ಡಿಸ್ಅಡ್ವಾಂಟೇಜಸ್ ಎಕ್ಸ್ಪ್ಲೇನ್ ಮಾಡ್ತೀನಿ. ನನ್ನ ಪಾಯಿಂಟ್ ಆಫ್ ವ್ಯೂ ಏನಿದೆ ಬಿ ಸಿ ಎ ಮಾಡಿದ್ರೆ ಅನ್ನೋದ್ರ ಬಗ್ಗೆನೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಿಕಾಸ್ 3 ಇಯರ್ಸ್ ಬಿ ಸಿ ಎ ನಾನು ಮಾಡಿದ್ದೀನಿ. ಓಕೆ, ನಾನು ಕಂಪ್ಲೀಟ್ ಮಾಡಿದ್ದೀನಿ ಬಿ ಸಿ ಎ. ಸೊ ಐ ನೋ ದ್ಯಾಟ್ ಅದರ ಡ್ರಾಬ್ಯಾಕ್ಸ್ಗಳು ಏನಿದ್ದಾವೆ, ಅಡ್ವಾಂಟೇಜಸ್ಗಳು ಏನಿದ್ದಾವೆ ಅಂತ ನಂಗೆ ಗೊತ್ತು. ಸೊ ನನಗೆ ಹಕ್ಕಿದೆ ಅಂತ ಅಂದ್ಕೊಳ್ತೀನಿ ನಾ ಈ ಪಾಯಿಂಟ್ ಆಫ್ ವ್ಯೂನ ಇಡೋದಕ್ಕೆ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇರೋದು. ವಿದೌಟ್ ವೇಸ್ಟಿಂಗ್ ಎನಿ ಟೈಮ್ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಓಕೆ, ಬಿ ಸಿ ಎ ಅಡ್ವಾಂಟೇಜಸ್ಗಳಿಂದ ಸ್ಟಾರ್ಟ್ ಮಾಡೋಣ. ಏನಿದು ಬಿ ಸಿ ಎ? ಬ್ಯಾಚುಲರ್ಸ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್. ಓಕೆ, ಇದು ಒಂದು ನಾನ್ ಟೆಕ್ನಿಕಲ್ ಡಿಗ್ರಿ. ಓಕೆ, ನಾನ್ ಟೆಕ್ನಿಕಲ್ ಡಿಗ್ರಿ ಅಂದರೆ ಬಿ ಇ ಅಲ್ಲ. ಬಿ ಇ ಬಿಟ್ಬಿಟ್ಟು ಲೈಕ್ ಬಿ ಎಸ್ ಸಿ ಆಗಿರ್ಬೋದು, ಬಿ ಎ ಆಗಿರ್ಬೋದು, ಬಿ ಕಾಮ್. ಸೊ ಈ ರೀತಿ ಡಿಗ್ರೀಸ್ಗಳೇನಿದ್ದಾವೆ ಅದರಲ್ಲಿ ಬಿ ಸಿ ಎ ಒಂದು. ಓಕೆ, ಸೊ ಬಿ ಸಿ ಎ ಸ್ಟ್ರಕ್ಚರ್ ಏನಿದೆ ಅಂದರೆ 3 ಇಯರ್ಸ್ ಡಿಗ್ರಿ ಆಗಿರುತ್ತೆ. ಸೊ ಅದಾದಮೇಲೆ ನೀವು 3 ಇಯರ್ಸ್ ಡಿಗ್ರಿ ಆದಮೇಲೆ ಎಮ್ ಸಿ ಎನೂ ಕೂಡ ಮಾಡ್ಕೋಬೋದು, ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಅಂತ. ಓಕೆ, ಸೊ ಇದು ಬೇಸಿಕಲಿ ಓವರ್ ಆಲ್ ಸ್ಟ್ರಕ್ಚರ್ ಬಿ ಸಿ ಎದು. ಯಾವ ರೀತಿ ನಾವು ಯೂನಿವರ್ಸಿಟಿಗೆ ಎಕ್ಸಾಮ್ಸ್ಗಳನ್ನ ಕೊಡ್ತೀವೋ ಲೈಕ್ ಆಲ್ ಅದರ್ ಬ್ಯಾಚುಲರ್ಸ್ ಡಿಗ್ರಿ. ಓಕೆ, ಅದೇ ರೀತಿ ನಾವು ಯೂನಿವರ್ಸಿಟಿಗಳಿಗೆ ಡೈರೆಕ್ಟ್ ಎಕ್ಸಾಮ್ಸ್ಗಳನ್ನ ಕೊಡೋದು ಬಿ ಸಿ ಎಲಿಂದ. ಕೆಲವೊಂದಿಷ್ಟು ಜನ ಕನ್ಫ್ಯೂಸ್ ಆಗಿಬಿಡ್ತಾರೆ, ಬಿ ಸಿ ಎ ಇಸ್ ಅ ಕೋರ್ಸ್ ಅಂತ. ನೋ, ಇಟ್ಸ್ ನಾಟ್ ಅ ಕೋರ್ಸ್, ಇಟ್ಸ್ ಆ್ಯನ್ ಬ್ಯಾಚುಲರ್ಸ್ ಡಿಗ್ರಿ. ಓಕೆ, ಆ್ಯಸ್ ಕಂಪೇರ್ಡ್ ಟು ಅದರ್ ಬ್ರಾಂಚಸ್ ಲೈಕ್ ಬಿ ಸಿ ಎ, ಬಿ ಎಸ್ ಸಿ ಆ್ಯಂಡ್ ಬಿ ಎ, ಬಿ ಕಾಮ್. ನೀವು ಒಂದು ಟೆಕ್ನಿಕಲ್ ಫೀಲ್ಡ್ಗೆ ಎಂಟರ್ ಆಗಬೇಕು ಅಂದ್ಕೊಂಡಿದ್ದೀರಾ. ಸೊ ನಿಮ್ಮ ಹತ್ರ ಬಿ ಎ ಆಪ್ಷನ್ ಇಲ್ಲ ಡ್ಯೂ ಟು ಎನಿ ರೀಸನ್ಸ್, ಫ್ಯಾಮಿಲಿ ರೀಸನ್ಸ್ ಆಗಿರ್ಬೋದು ಅಥವಾ ಎನಿಥಿಂಗ್. ಓಕೆ, ಸೊ ಅಂತಹ ಟೈಮ್ನಲ್ಲಿ ನೀವೇನು ಮಾಡ್ಬೋದು ಅಂದರೆ ಬಿ ಸಿ ಎಗೆ ಹೋಗ್ಬೋದು. ಬಿ ಸಿ ಎ ಕಾಸ್ಟ್ ಏನಿದೆ ಅಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಆ್ಯಸ್ ಕಂಪೇರ್ ಟು ಬಿ ಇ ಡಿಗ್ರೀಸ್. ಓಕೆ, ಬಿ ಇ ಒಳಗಡೆ ನಾವು ಸ್ವಲ್ಪ ಜಾಸ್ತಿ ಇನ್ವೆಸ್ಟ್ ಮಾಡಬೇಕಾಗಿದೆ ಎಜುಕೇಷನ್ಗೆ. ಬಿ ಸಿ ಎ ಆ ರೀತಿ ಅಲ್ಲ. ತುಂಬ ಹೈ ಟಾಪ್ ಕಾಲೇಜ್ ಇದೆ, ತುಂಬ ಒಳ್ಳೆ ಕಾಲೇಜ್ ಇದೆ, ಕ್ಯಾಂಪಸ್ ಎಲ್ಲ ಹೈರಿಂಗ್ ಕೂಡ ಆಗುತ್ತೆ ಅನ್ನುವಂತಹ ಕಾಲೇಜ್ ಇದ್ದರೂ ಕೂಡ ಮ್ಯಾಕ್ಸಿಮಮ್ ಇಯರ್ಲಿ 1 lakh rupees ಹೋಗುತ್ತೆ. ಸ್ವಲ್ಪ 3rd ಇಯರ್ ಕಾಲೇಜಸ್ಗಳಿಗೆ ಬಂದರೆ ನೀವು ಆಲ್ಮೋಸ್ಟ್ ಆಲ್ 20,000 rupeesನಲ್ಲಿ ಫಸ್ಟ್ ಇಯರ್ ಕಂಪ್ಲೀಟ್ ಮಾಡ್ಕೋಬೋದು. ಸೆಕೆಂಡ್ ಇಯರ್ 20,000, 3rd ಇಯರ್ 20,000, ಈ ರೀತಿ 20,000ಅಲ್ಲಿ 1 ಇಯರ್ನ ನೀವು ಕ್ಲಿಯರ್ ಮಾಡ್ಕೊಳ್ತಾ ಹೋಗ್ಬೋದು. ಸ್ವಲ್ಪ ಟಾಪ್ ಕಾಲೇಜಸ್ಗಳಿದ್ದಾವೆ, ಇನ್ಸ್ಟಿಟ್ಯೂಷನ್ಸ್ಗಳು ತುಂಬ ಸ್ಟ್ಯಾಂಡರ್ಡ್ ಇದ್ದಾವೆ ಅಂತಂದರೆ ಅಂತಲ್ಲಿ ಮ್ಯಾಕ್ಸಿಮಮ್ 1 lakh rupees ತನಕ ಹೋಗುತ್ತೆ. ದ್ಯಾಟ್ಸ್ ಇಟ್. ಅದಕ್ಕಿಂತ ಜಾಸ್ತಿ ಹೋಗಲ್ಲ ಅಂತ ಅಂದ್ಕೊಳ್ತೀನಿ ನಾನು ಬಿ ಸಿ ಎ ಒಳಗಡೆ. ಬಿಕಾಸ್ ಇಟ್ಸ್ ಮೈ ಪರ್ಸನಲ್ ಎಕ್ಸ್ಪೀರಿಯನ್ಸ್. ನಾನು ನೋಡಿದ್ದೀನಿ, ಎಷ್ಟೋ ಜನ ನನ್ನ ಫ್ರೆಂಡ್ಸ್ ಡಿಫ್ರೆಂಟ್ ಕಾಲೇಜಸ್ಗಳಲ್ಲೂ ಕೂಡ ಇದ್ದಾರೆ. ಮ್ಯಾಕ್ಸಿಮಮ್ ಅಷ್ಟೇ ಹೋಗುತ್ತೆ 1 lakh rupees. ಓಕೆ, ಮ್ಯಾಕ್ಸಿಮಮ್. ಅದಾದಮೇಲೆ ಸೆಕೆಂಡ್ ಅಡ್ವಾಂಟೇಜ್ ಏನಪ್ಪ ಅಂತಂದರೆ ಸಿಲೆಬಸ್ ಏನಿರುತ್ತೆ ಅಂದರೆ ತುಂಬ ಈಸಿ ಇರುತ್ತೆ ಆ್ಯಸ್ ಕಂಪೇರ್ಡ್ ಟು ಬಿ ಎಸ್ ಸಿ. ಅಫ್ಕೋರ್ಸ್ ಬಿ ಎಸ್ ಸಿದವ್ರದ್ದು ಏನು ಸಿಲೆಬಸ್ ಇರುತ್ತಲ್ಲ ಅದನ್ನು ನಾವು ಬಿ ಸಿ ಎ ಜೊತೆಗೆ ಕಂಪೇರ್ ಮಾಡಿ ನೋಡಿದಾಗ ಸಿಲೆಬಸ್ ತುಂಬ ಈಸಿ ಇರುತ್ತೆ. ವೈ ಸಿಲೆಬಸ್ ತುಂಬ ಈಸಿ ಇರುತ್ತೆ? ಬಿಕಾಸ್ ಆ ಫಸ್ಟ್ ಇಯರ್ದಲ್ಲಿ ನೀವು ಸಿ ಪ್ರೋಗ್ರಾಮಿಂಗ್ ಕಲಿತೀರಾ. ಓಕೆ, ಸೊ ಅದರೊಳಗಡೆ ಏನು ಬಂದಿರ್ತವೆ ಅಂದರೆ ಸಿ ಟೋಕನ್ಸ್ಗಳು ಬಂದಿರ್ತವೆ. ಲೈಕ್ ವೇರಿಯೇಬಲ್ಸ್ ಅಂದರೆ ಏನು, ಕಾನ್ಸ್ಟೆಂಟ್ಸ್ ಅಂದರೆ ಏನು, ಇಫ್ ಕಂಡೀಷನ್ಸ್, ಲೂಪ್ಸ್, ಫಂಕ್ಷನ್ಸ್. ಸೊ ಈ ರೀತಿಯಾದಂಥ ಟಾಪಿಕ್ಸ್ಗಳು ಬಂದಿರ್ತವೆ. ಓಕೆ, ಮತ್ತು ಸೆಕೆಂಡ್ ಸೆಮ್ನಲ್ಲಿ ನಿಮಗೆ ಜಾವಾ ಬರುತ್ತೆ, ಆಬ್ಜೆಕ್ಟ್ ಓರಿಯೆಂಟೆಡ್. ಓಕೆ, ಸೊ ಆಬ್ಜೆಕ್ಟ್ ಓರಿಯೆಂಟೆಡ್ನಲ್ಲಿ ಮತ್ತೆ ನೀವು ಸಿ ಟೋಕನ್ಸ್ ರಿಲೇಟೆಡ್ನೇ ಕಲಿಯೋದು, ಲೈಕ್ ಫಂಕ್ಷನ್ಸ್, ಕಾನ್ಸ್ಟೆಂಟ್ಸ್, ಆಮೇಲೆ ವೇರಿಯೇಬಲ್ಸ್, ಓಕೆ, ಕಂಡೀಷನ್ಸ್, ಲೂಪ್ಸ್, ಇವೆಲ್ಲ ಅಂದರೂ ಇದ್ದೇ ಇರುತ್ತೆ. ಅರೇಸ್ ಆಗಿರ್ಬೋದು, ಅರೇ ಕಾನ್ಸೆಪ್ಟ್ ಅಂಥವೆಲ್ಲ. ಅದ್ರ ಜೊತೆಗೆ ಅವ್ರು ಏನು ಮಾಡ್ತಾರೆ ಅಂದರೆ ಆಬ್ಜೆಕ್ಟ್ ಓರಿಯೆಂಟೆಡ್ ಸ್ವಲ್ಪ ಇಂಟ್ರೊಡ್ಯೂಸ್ ಆಗುತ್ತೆ, ಹೊಸದಾಗಿ ಸ್ವಲ್ಪ ಇಂಟ್ರೊಡ್ಯೂಸ್ ಆಯಿತು. ಇಲ್ಲಿಗೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಜಾಸ್ತಿ ಕಲಿಯೋದು ಮುಗಿದೋಯ್ತು ನೀವು. ಓಕೆ, ಫಸ್ಟ್ ಸೆಮೆಸ್ಟರ್ ಆ್ಯಂಡ್ ಸೆಕೆಂಡ್ ಸೆಮೆಸ್ಟರ್. 3rd ಸೆಮೆಸ್ಟರ್ಗೆ ಯಾವುದೇ ಹೊಸ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬರಲಿ ಅದರೊಳಗೆ ಮತ್ತೆ ನಾವು ಇದನ್ನೇ ಕಲಿತಾ ಹೋಗಬೇಕು. ಓಕೆ, ಫಂಕ್ಷನ್ಸ್, ಅರೇಸ್. ಓಕೆ, ಸೊ ಅದ್ರದ್ದು ಸ್ಟ್ರಕ್ಚರ್ ಅಷ್ಟೇ ಚೇಂಜ್ ಇರುತ್ತೆ. ಓಕೆ, ಅದೆಲ್ಲ ಡೆಫಿನಿಷನ್ಸ್ ಏನಿರುತ್ತೆ ಅದೆಲ್ಲ ಸೇಮೇ ಇರುತ್ತೆ. ಓಕೆ,
ಸೊ ನೀವು ಪಾಸಿಂಗ್ ಆಗಬೇಕಾಗಿದೆ ಅಂದರೆ ಜಸ್ಟ್ ಈಸಿಯಾಗಿ ಪಾಸ್ ಆಗ್ಬಿಡ್ಬೋದು. 1-2 ಸೆಮೆಸ್ಟರ್ ಕಾನ್ಸಂಟ್ರೇಟ್ ಕೊಟ್ಟು ಓದಿದ್ರೆ ಇನ್ನು ಉಳಿದಿರುವಂತಹ ಸೆಮೆಸ್ಟರ್ಗಳಲ್ಲಿ ಈಸಿಯಾಗಿ ಪಾಸ್ ಆಗಬಹುದು. ಓಕೆ, ಸೊ ಅದೊಂದು ಅಡ್ವಾಂಟೇಜ್ ಆಗುತ್ತೆ. ಯಾರಿಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ವೋ, ಅವ್ರಿಗೆ ಒಂದು ಡಿಗ್ರಿ ಬೇಕಾಗಿದೆಯೋ, ಬಿ ಸಿ ಈಸ್ ಅ ಬೆಸ್ಟ್ ಒನ್. ಓಕೆ, ಸೊ ಇದ್ರೊಳಗಡೆ ನೀವು ಜಾಸ್ತಿ ಟೆಕ್ನಿಕಲ್ ಥಿಂಗ್ಸ್ಗಳನ್ನ ಕಲಿತೀರಾ ನಿಜ, ಬಟ್ ಅಷ್ಟೊಂದು ಡೆಪ್ತ್ ಇರಲ್ಲ. ಅದ್ರ ಬಗ್ಗೆ ಮಾತಾಡ್ತೀನಿ ನಾನು ಮತ್ತೆ. ಓಕೆ, ಸೊ ಅದೊಂದು ಅಡ್ವಾಂಟೇಜ್. ಸಿಲೆಬಸ್ ತುಂಬ ಈಸಿ ಇರುತ್ತೆ ಆ್ಯಸ್ ಕಂಪೇರ್ ಟು ಅದರ್ ಬ್ರಾಂಚಸ್ ಲೈಕ್ ಬಿ ಎಸ್ ಸಿ ಆ್ಯಂಡ್ ಬಿ ಎ ಬಿ ಕಾಮ್. ಆಫ್ಕೋರ್ಸ್ ಬಿ ಎ ಬಿ ಕಾಮಿಗೆ ಕಂಪೇರ್ ಮಾಡಿದ್ರು ಕೂಡ ಎಷ್ಟೋ ಬೆಟರ್ ಬಿ ಸಿ ಎ ಸಿಲೆಬಸ್ ಐ ಥಿಂಕ್, ಬಿಕಾಸ್ ಅವ್ರದ್ದು ಹೆಕ್ಟಿಕ್ ಇರುತ್ತೆ ಸಿಲೆಬಸ್, ನಮ್ಮದು ಅಷ್ಟೊಂದು ಹೆಕ್ಟಿಕ್ ಇರಲ್ಲ. ಒಂದ್ಸತಿ ನಾವು ಅಂಡರ್ಸ್ಟ್ಯಾಂಡ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಈಸಿಯಾಗಿ ಕ್ಲಿಯರ್ ಮಾಡ್ಕೋಬೋದು ಪ್ರತಿಯೊಂದು ಎಕ್ಸಾಮ್ನು. ಆಪರ್ಚುನಿಟೀಸ್ ತುಂಬ ಓಪನ್ ಆಗ್ತವೆ ಜಸ್ಟ್ 3 years ಡಿಗ್ರಿ ಮಾಡಾದ್ಮೇಲೆ. ಸೊ ನೋಡಿ, ಇವಾಗ ಬಿ ಇ ಮಾಡಿದವರು 4 years ತನಕ ವೆಯ್ಟ್ ಮಾಡಲೇಬೇಕು. ಓಕೆ, ಟೆಕ್ನಿಕಲ್ ಡಿಗ್ರಿನೇ. ಬಟ್ ಬಿ ಸಿ ಎ 3 years ಆದಮೇಲೆ ಡಿಗ್ರಿ ನಮ್ಮ ಕೈಯಲ್ಲಿರುತ್ತೆ. ಓಕೆ, ಸೊ ಯಾವ್ಯಾವ ಆಪರ್ಚುನಿಟೀಸ್ ಬಿ ಎಸ್ ಸಿ, ಬಿ ಎ, ಬಿ ಕಾಮ್ದವ್ರಿಗಿದೆಯೋ ಅದೇ ಆಪರ್ಚುನಿಟೀಸ್ಗಳು ನಮಗೂ ಕೂಡ ಸಿಗ್ತವೆ ಗೌರ್ಮೆಂಟ್ ಸೆಕ್ಟರಲ್ಲಿ. ಓಕೆ, ಗೌರ್ಮೆಂಟ್ ಸೆಕ್ಟರ್ನಲ್ಲಿ ಅವ್ರು ಯಾವ್ಯಾವ ಅಪ್ಲೈ ಮಾಡ್ಬೋದು, ಅವಕ್ಕೆಲ್ಲ ನಾವು ಅಪ್ಲೈ ಮಾಡ್ಬೋದು. ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ನಮಗೆ, ರೈಟ್? ಅವ್ರು ಯು ಪಿ ಎಸ್ ಸಿ ಟ್ರೈ ಮಾಡ್ತಾರೆ, ಅಫ್ಕೋರ್ಸ್ ನಾವು ಟ್ರೈ ಮಾಡ್ಬೋದು, ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಇಲ್ಲ. ಎಫ್ ಡಿ ಸಿ, ಎಸ್ ಡಿ ಸಿ, ಎನಿಥಿಂಗ್ ಗೌರ್ಮೆಂಟ್ ಜಾಬ್ಸ್ಗಳು ಯಾವುದೇ ಇರಲಿ, ಅವ್ರಿಗೆ ಯಾವ ರೀತಿ ಆಪರ್ಚುನಿಟೀಸ್ಗಳು ಓಪನ್ ಇದಾವೋ ಅದೇ ರೀತಿ ನಮಗೂ ಕೂಡ ಆಪರ್ಚುನಿಟೀಸ್ಗಳು ಓಪನ್ ಇದಾವೆ. ಇದೊಂದು ಮೇಜರ್ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಈಸಿ ಡಿಗ್ರಿ, ಸ್ವಲ್ಪ ಟೆಕ್ನಿಕಲ್ ನಾಲೆಜ್ ಕೂಡ ನಿಮಗೆ ಬಿಲ್ಡ್ ಆಗುತ್ತೆ. ಓಕೆ, ಬಿಕಾಸ್ ನಮ್ದು ಇವಾಗ ಪ್ರೆಸೆಂಟ್ಲಿ ಏನು ಏರ ಇದೆ ಅಂದರೆ ಡೇಟಾ ಏರ ಇದೆ. ಓಕೆ, ಸೊ ಕೇಳಿರ್ತೀರ ನೀವು, ಕೆಲವೊಂದು ಟೈಮ್ ಇತ್ತು ಅವಾಗ ಯಾರ ಹತ್ರ ಮಿಲ್ಸ್ ಇದ್ವು ಅಂದರೆ ಫ್ಯಾಕ್ಟ್ರೀಸ್ ಇದ್ವು, ಅವರು ನಾವು ಬಿಲಿಯನರ್ಸ್ ಅಂತ ಕರೀತಾ ಇದ್ವಿ. ಅದಾದಮೇಲೆ ರಿಯಲ್ ಎಸ್ಟೇಟ್. ಸೊ ಈ ರೀತಿ ಚೇಂಜ್ ಆಗ್ತಾ ಪ್ರೆಸೆಂಟ್ಲಿ ಎರ ಯಾವುದಂದರೆ ಡೇಟಾ ಎರ. ಯಾರ ಹತ್ರ ಡೇಟಾ ಜಾಸ್ತಿ ಇದೆಯೋ ಅವ್ರು ಇವಾಗ ಏನಂತ ಕನ್ಸಿಡರ್ ಮಾಡ್ಬೋದು, ಹೈಯರ್ ಕ್ಲಾಸ್ ಫ್ಯಾಮಿಲೀಸ್ ಅಂತ ಕನ್ಸಿಡರ್ ಮಾಡ್ಬೋದು. ಲೈಕ್ ಮಾರ್ಕ್ಸ್ ಗವರ್ಗ್ನ ತಗೋರಿ, ಇವಾಗ ಅವ್ರ ಹತ್ರ ಎಷ್ಟು ಡೇಟಾ ಇದೆ, ಸೊ ಹೀ ಈಸ್ ಅ ಬಿಲಿಯನರ್. ಆ ಡೇಟಾನ ಯೂಸ್ ಮಾಡ್ಕೊಂಡೇ ಅಲ್ವಾ ಅವರು ಅಷ್ಟು ಬಿಲಿಯನರ್ ಆಗಿರೋದು, ರೈಟ್? ಸೊ ಅದಕ್ಕೋಸ್ಕರ ಇದನ್ನು ಡೇಟಾ ಎರಾ ಅಂತ ಕರೀತಾರೆ. ಸೊ ನಿಮಗೆ ಆ ಟೆಕ್ನಿಕಲ್ ನಾಲೆಜ್ ಇರಲೇಬೇಕಾಗುತ್ತೆ. ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಈ ಫೀಲ್ಡ್ನಲ್ಲಿ ಹೋಗೋದಕ್ಕೆ ಅಂದರೂ ಕೂಡ ನಿಮ್ಗೆ ಟೆಕ್ನಿಕಲ್ ನಾಲೆಜ್ ಇರಲೇಬೇಕು. ಸೊ ದ್ಯಾಟ್ಸ್ ವೈ ಬಿ ಸಿ ಎ ಇಸ್ ಅ ಬೆಸ್ಟ್ ಒನ್ ಆ್ಯಸ್ ಕಂಪೇರ್ ಟು ಬಿ ಎಸ್ ಸಿ ಆ್ಯಂಡ್ ಬಿ ಎ ಬಿ ಕಾಮ್. ಸೊ ಆ ರೀತಿಯಾದಂತಹ ಕೋರ್ಸಸ್ಗಳು, ಇದು ನನ್ನ ಪರ್ಸ್ನಲ್ ಒಪಿನಿಯನ್. ಓಕೆ, ಸೊ ಯಾರು ಅಫೆಂಡ್ ಆಗಬೇಡಿ. ಮತ್ತು ಓಕೆ, ಸಿಲೆಬಸ್ ಈಸಿ ಇದೆ ಅಂದಮೇಲೆ ಮತ್ತೆ ನಿಮ್ಗೆ ಏನು ಅಡ್ವಾಂಟೇಜ್ ಸಿಗುತ್ತೆ? ಇದರೊಳಗಡೆ ಮೇಜರ್ ಅಡ್ವಾಂಟೇಜ್ ಸಿಗೋದು ಅಂದರೆ ಟೈಮ್. ಓಕೆ, ನಿಮ್ಗೆ ಜಾಸ್ತಿ ಟೈಮ್ ಉಳಿಯುತ್ತೆ. ಆ ಟೈಮ್ನಲ್ಲಿ ನೀವು ಬೇರೆ ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ದರೆ ಅದನ್ನು ನೀವು ಪ್ರಿಪೇರ್ ಆಗ್ಬೋದು. ಅಥವಾ ನಿಮ್ದು ಏನಾದರೂ ಟೆಕ್ನಿಕಲ್ ಫೀಲ್ಡ್ನಲ್ಲೇ ಎಂಟರ್ ಆಗಬೇಕು ಅಂದ್ಕೊಂಡಿರ ಅಂದರೆ ಯಾವುದಾದ್ರೂ ಒಂದು ಕೋರ್ಸ್ ಅಥವಾ ಒಂದು ಟೆಕ್ ಸ್ಟ್ಯಾಕ್ನ ಇಟ್ಕೊಂಬಿಟ್ಟು ಅದ್ರ ಮೇಲೆ ನಿಮ್ಮ ನಾಲೆಜ್ನ ಬಿಲ್ಡ್ ಮಾಡ್ಕೊಳ್ತಾ ಹೋಗ್ಬೋದು. ಹೊರಗಡೆ ಕೋರ್ಸಸ್ಗಳನ್ನ ಮಾಡ್ಬೋದು, ಹೊಸದನ್ನು ಏನಾದರೂ ಕಲಿತಾ ಹೋಗ್ಬೋದು. ಆ ರೀತಿಯಾದಂಥ ಆಪರ್ಚುನಿಟೀಸ್ಗಳು ನಿಮಗೆ ಸಿಗ್ತವೆ. ಒಂದು ಸತಿ ನಿಮಗೆ ಸಿಲೆಬಸ್ ಈಸಿ ಆಯಿತು ಅಂದರೆ ಸೊ ಯು ಆರ್ ಔಟ್ ಆಫ್ ಇಟ್. ಓಕೆ, ಸೊ ನೀವು ಎಕ್ಸಾಮ್ ಹಿಂದಿನ ದಿನ ಅಥವಾ ಎಕ್ಸಾಮ್ಗೆ ಒನ್ ಮಂತ್ ಇದ್ದಾಗ ಆವಾಗ ಮಾತ್ರ ಸ್ಟಡಿ ಮಾಡ್ತೀರ. ಓಕೆ, ಸಿಲೆಬಸ್ ಈಸಿ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ, ರೈಟ್? ಸೊ ಅವಾಗ ನಿಮ್ಗೆ ಏನಾಗುತ್ತೆ ಅಂದರೆ ಜಾಸ್ತಿ ಟೈಮ್ ಸಿಗುತ್ತೆ, ಬೇರೆ ಕಡೆನೂ ನೀವು ಏನು ಮಾಡ್ಬೋದು ಅಂದರೆ ಫೋಕಸ್ ಮಾಡ್ಬೋದು. ದ್ಯಾಟ್ ಈಸ್ ಅ ಮೇಜರ್ ಅಡ್ವಾಂಟೇಜ್ ಡೂಯಿಂಗ್ ಬಿ ಸಿ ಎ ಅಕಾರ್ಡಿಂಗ್ ಟು ಮೀ. ಓಕೆ, ಇವು ಒಂದಿಷ್ಟು ಮೇಜರ್ ಅಡ್ವಾಂಟೇಜಸ್. ಓಕೆ, ಬಿ ಸಿ ಎ ಮಾಡಿದ್ರೆ ಇವಾಗ ಕೆಲವೊಂದಿಷ್ಟು ಡಿಸ್ಅಡ್ವಾಂಟೇಜಸ್ಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈ ಡಿಸ್ಅಡ್ವಾಂಟೇಜಸ್ಗಳು ಪರ್ಟಿಕ್ಯುಲರ್ ಆಗಿ ಯಾರಿಗೆ ಅಂದರೆ ಯಾರು ಕೆರಿಯರ್ನ ಐ ಟಿ ಫೀಲ್ಡ್ನಲ್ಲಿ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರೋ ಅವರಿಗೆ ಈ ಡಿಸ್ಅಡ್ವಾಂಟೇಜಸ್ಗಳು ಅನಿಸ್ಬೋದು. ಇನ್ನು ಬೇರೆ ಸೆಕ್ಟರ್ನಲ್ಲಿ ಹೋಗೋರಿದ್ರೆ ಲೈಕ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನ ಅಟೆಂಡ್ ಮಾಡೋರಿದ್ರು ಅಂತಂದರೆ ಅವ್ರಿಗೆ ಇವೆಲ್ಲ ಮ್ಯಾಟರೇ ಆಗೋದಿಲ್ಲ. ಅಥವಾ ಎಮ್ ಸಿ ಎ ಮಾಡೋರಿದ್ರು ಅಂದರೆ ಅವರಿಗೆ ಇವೆಲ್ಲ ಮ್ಯಾಟರ್ ಆಗೋದಿಲ್ಲ. ಬಿ ಸಿ ಎ ಮಾಡಿಬಿಟ್ಟು ಟೆಕ್ನಿಕಲ್ ಫೀಲ್ಡ್ನಲ್ಲಿ ಎಂಟ್ರ್ ಆಗಬೇಕು ಅಂತ ಯಾರು ಅಂದ್ಕೊಂಡಿದ್ದಾರೋ ಅವರಿಗೆ ಈ ಪಾಯಿಂಟ್ಸ್ಗಳು ನೆಕ್ಸ್ಟ್ ಏನು ಹೇಳ್ತಾ ಇದ್ದೀನಿ, ಈ ಡಿಸ್ಅಡ್ವಾಂಟೇಜಸ್ಗಳನ್ನ ಫೇಸ್ ಮಾಡಬೇಕಾಗುತ್ತೆ ಅವರು. ಸೊ ಅದರಲ್ಲಿ ಫಸ್ಟ್ ಒನ್ ಯಾವುದು ಅಂದರೆ ಬೇಸಿಕ್ ಆ್ಯಂಡ್ ರ್ಯಾಂಡಮ್ ಸಿಲೆಬಸ್. ಓಕೆ, ಸೊ ರ್ಯಾಂಡಮ್ ಸಿಲೆಬಸ್ ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಒಂದಕ್ಕೊಂದು ಇಂಟರ್ ಕನೆಕ್ಟೆಡೇ ಇರೋದಿಲ್ಲ. ಆ ರೀತಿಯಾದಂಥ ಸಿಲೆಬಸ್ಗಳನ್ನ ಸೆಟ್ ಮಾಡ್ಕೊಳ್ತಾ ಹೋಗ್ತಾರೆ. ಲೈಕ್ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ನಮಗೆ ಸೆಕೆಂಡ್ ಸೆಮೆಸ್ಟರ್ನಲ್ಲಿ ಡಿ ಎಸ್ ಎ ಇತ್ತು. ಅದಾದಮೇಲೆ ಫಿಫ್ತ್ ಸೆಮೆಸ್ಟರ್ನಲ್ಲಿ ನಮಗೆ ಡಾ ಅಂತ ಒಂದು ಸಬ್ಜೆಕ್ಟ್ ಬರುತ್ತೆ, ಡೇಟಾ ಅನಾಲಿಸಿಸ್ ಆ್ಯಂಡ್ ಅಲ್ಗೋರಿದಮ್ ಆ್ಯಂಡ್ ಡೇಟಾ ಸ್ಟ್ರಕ್ಚರ್ ಅಲ್ಗೋರಿದಮ್. ಓಕೆ, ಇವು ಎರಡು ಸಬ್ಜೆಕ್ಟ್ಸ್ಗಳನ್ನ ಸಪ್ರೇಟ್ ಮಾಡುವಂತಹ ಅವಶ್ಯಕತೆನೇ ಇದ್ದಿದ್ದಿಲ್ಲ. ಸೊ ಎರಡು ಸಿಲೆಬಸ್ಗಳನ್ನ ನಾವು ಕಂಪೇರ್ ಮಾಡಿ ನೋಡಿದಾಗ ಸೊ ಇವು ಎರಡೂ ನಾವು ಒಂದೇ ಸಬ್ಜೆಕ್ಟ್ ಆಗಿ ಕನ್ವರ್ಟ್ ಮಾಡ್ಬೋದಾಗಿತ್ತು. ದೇ ಜಸ್ಟ್ ವೇಸ್ಟೆಡ್ ಒನ್ ಸಬ್ಜೆಕ್ಟ್. ಓಕೆ, ಸೊ ಅಲ್ಲಿ ನಮಗೆ ಸ್ವಲ್ಪ ಟೈಮ್ ವೇಸ್ಟ್ ಆಯಿತು ಅಂತ ಅಂದ್ಕೊಳ್ತೀನಿ. ಬಿಕಾಸ್ ಅಲ್ಲಿನೂ ನಾವು ಸಾರ್ಟಿಂಗ್ ಟೆಕ್ನಿಕ್ಸ್ಗಳನ್ನ ಕಲ್ತ್ಕೊಂಡಿದ್ವಿ ಡಿ ಎಸ್ ಸಿ ಒಳಗಡೆ, ಮತ್ತು ಡಾನಲ್ಲೂ ಸೇಮ್ ಕಲ್ತ್ಕೊಂಡ್ವಿ. ಮತ್ತು ಡಿ ಎಸ್ ಸಿ ಒಳಗಡೆ ನಾವು ಸರ್ಚಿಂಗ್ ಟೆಕ್ನಿಕ್ಸ್ನ ಕಲ್ತ್ಕೊಂಡಿದ್ವಿ, ಇಲ್ಲೂ ಸೇಮ್ ಕಲ್ತ್ಕೊಂಡಿದ್ವಿ. ಏನಪ್ಪ ಜಾಸ್ತಿ ನಮಗೆ ಗೊತ್ತಾಗಿದ್ದು ಅಂದರೆ ಗ್ರಾಫ್ಸ್ ಮೇಲೆ ಕೆಲವೊಂದಿಷ್ಟು ಅಲ್ಗೋರಿದಮ್ಸ್ಗಳು, ಕೆಲವಷ್ಟು ಥಿಯರಮ್ಸ್ಗಳನ್ನ
ಜಾಸ್ತಿ ಎಕ್ಸ್ಪ್ಲೈನ್ ಮಾಡಿದ್ರು ಡಾ ಒಳಗಡೆ. ಅದನ್ನು ಬಿಟ್ಟರೆ ಮತ್ತೇನೂ ಇಲ್ಲ. ಇದೇ ಡಾನ ನಾವು ಏನು ಮಾಡ್ಬೋದಾಗಿತ್ತು, ಅಲ್ಲಿ ಸೆಟ್ ಮಾಡಬಹುದಾಗಿತ್ತು DSA ಒಳಗಡೆ. ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಕೂಡ ಬರ್ತಾ ಇರಲಿಲ್ಲ. ಅಕಾರ್ಡಿಂಗ್ ಟು ಮೀ, ಇಟ್ಸ್ ಮೈ ಒಪಿನಿಯನ್, ಓಕೆ, ಪರ್ಸನಲ್ ಒಪಿನಿಯನ್. ಇದೊಂದು ಎಕ್ಸಾಂಪಲ್ ಅಲ್ಲ, ಈ ರೀತಿ ತುಂಬಾ ಇದಾವೆ. ಲೈಕ್ ಆರ್ ಪ್ರೋಗ್ರಾಮಿಂಗ್ ತೊಗೊಂಡು ಬರ್ತಾರೆ, ಆರ್ ಪ್ರೋಗ್ರಾಮಿಂಗ್ನ ತೊಗೊಂಡು ಬಂದುಬಿಟ್ಟು ಫಸ್ಟ್ ಏನು ಮಾಡ್ತಾರೆ ಅಂದರೆ ಡೇಟಾ ಸೈನ್ಸ್ ಬಗ್ಗೆ ಪ್ರಾಕ್ಟಿಕಲ್ಸ್ನ ಸ್ಟಾರ್ಟ್ ಮಾಡಿಬಿಡ್ತಾರೆ. ಓಕೆ, ಸೊ ಅದಾದಮೇಲೆ 6th ಸೆಮಿಸ್ಟರ್ನಲ್ಲಿ ಏನಾಗುತ್ತೆ ಅಂದರೆ ಡೇಟಾ ಸೈನ್ಸ್ ಸಬ್ಜೆಕ್ಟ್ ಇದೆ. 5th ಸೆಮಿಸ್ಟರ್ನಲ್ಲಿ ನಾವು ಆಲ್ರೆಡಿ ಆರ್ ಪ್ರೋಗ್ರಾಮಿಂಗ್ ಕಲ್ತ್ಕೊಂಡಿದ್ವಿ. ಸೊ ಅದ್ರೊಳಗಡೆ ರ್ಯಾಂಡಮಿಗೆ ಏನೋ ಮ್ಯಾಪ್ಸ್ ಹಾಕ್ತಾ ಇದ್ದೀವಿ, ಏನೋ ಗ್ರಾಫಿಕಲ್ ಡಿಸೈನ್ಸ್ಗಳನ್ನ ಮಾಡ್ತಾ ಇದ್ದೀವಿ. ಆಮೇಲೆ ಮತ್ತೆ ಅವ್ರು 6th ಸೆಮಿಸ್ಟರ್ಗೆ ಏನು ತೊಗೊಂಬರ್ತಾರೆ ಅಂದರೆ ಡೇಟಾ ಸೈನ್ಸ್ ತೊಗೊಂಡು ಬರ್ತಾರೆ. ಸೊ ಅದ್ರ ಬದಲಾಗಿ ಅವ್ರು ಏನು ಮಾಡ್ಬೋದಾಗಿತ್ತು ಅಂದರೆ ಎರಡೂ ಕಂಬೈನ್ ಮಾಡಿಬಿಟ್ಟು ಡೇಟಾ ಸೈನ್ಸ್ ವಿತ್ ಆರ್ ಪ್ರೋಗ್ರಾಮಿಂಗ್ ಸಮಥಿಂಗ್ ಲೈಕ್ ದಿಸ್ ಅವ್ರು ಮಾಡ್ಬೋದಾಗಿತ್ತು. ಅಥವಾ ಫಸ್ಟ್ ಡೇಟಾ ಸೈನ್ಸ್ ಕಲಿಸ್ಬಿಟ್ಟು ಅದಾದಮೇಲೆ ಆರ್ ಪ್ರೋಗ್ರಾಮಿಂಗ್ ಬಗ್ಗೆ ಅವ್ರು ಬರ್ಬೋದಾಗಿತ್ತು. ನಥಿಂಗ್. ಓಕೆ, ಅವ್ರು ಥಿಂಕ್ ಮಾಡ್ತಾ ಇಲ್ಲ, ಜಸ್ಟ್ ರ್ಯಾಂಡಮ್ ಆಗಿ ಸಿಲೆಬಸ್ ಸೆಟ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಈ ರೀತಿಯಾದಂತಹ ಡಿಫಿಕಲ್ಟೀಸ್ಗಳು ಬರ್ತವೆ. ಒಂದ್ಸತಿ ನೀವು BCA ಕಂಪ್ಲೀಟ್ ಮಾಡ್ಕೊಂಬಿಟ್ಟು ಹೊರಗೆ ಬಂದಾದಮೇಲೆ ನನಗೆ ಏನು ಪರ್ಟಿಕ್ಯುಲರ್ ಆಗಿ ಬರುತ್ತೆ ಅಂತ ನಿಮಗೆ ನೀವು ಕ್ವಶನ್ ಮಾಡ್ಕೊಂಡ್ರೆ ಆನ್ಸರ್ ಈಸ್ ನಥಿಂಗ್. ಓಕೆ, ನಿಮ್ಗೆ ಪರ್ಟಿಕ್ಯುಲರ್ ಆಗಿ ಏನೂ ಬರೋದಿಲ್ಲ. ರ್ಯಾಂಡಮ್ ಆಗಿ ಏನು ಬೇಕಾದ್ರೂ ಕಲಿಸ್ತಾರೆ, ಬಟ್ ಪರ್ಟಿಕ್ಯುಲರ್ ಆಗಿ ನಿಮಗೆ ಏನೂ ಬರೋದಿಲ್ಲ. ಸೊ ಪರ್ಟಿಕ್ಯುಲರ್ ಆಗಿ ನಿಮ್ಗೆ ಏನಾದರೂ ಬರಬೇಕು, ಏನಾದರೂ ನಾಲೆಜ್ ಬೇಕು ಅಂದರೆ ಆ ಟೆಕ್ ಸ್ಟ್ಯಾಕ್ ಬಗ್ಗೆ ನೀವೇ ನಾಲೆಜ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕು, ನೀವೇ ಕಲ್ತ್ಕೋಬೇಕಾಗತ್ತೆ. ಸೊ ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಡ್ರಾಬ್ಯಾಕ್. ಓಕೆ, ಸೊ BCA ಮುಗಿದಾದ್ಮೇಲೆ ನೀವು ಕ್ವಶನ್ ಮಾಡ್ಕೊಳ್ಳೋ ಅಂತಿಲ್ಲ ನಿಮಗೆ ನೀವೇ, ನನಗೇನೂ ಬರಲ್ಲ ಗುರು ಅನ್ಕೊಳಕೋಬೇಡಿ. ಯಾವ BCA ಮುಗಿಸ್ತೋರಿಗೂ ಏನೂ ಬರೋದಿಲ್ಲ, ಇನ್ಕ್ಲೂಡಿಂಗ್ ಮೀ ಅಂತ ಅಂದ್ಕೊಳ್ಳಿ. ಓಕೆ, ಸೊ ನಾವು ಸಪ್ರೇಟಾಗಿ ವರ್ಕ್ ಮಾಡಲಿಲ್ಲ ನಮ್ಮ ಟೆಕ್ ಸ್ಟ್ಯಾಕ್ ಮೇಲೆ ಅಂತಂದರೆ ಆನ್ಸರ್ ಈಸ್ ನೋ, ಯು ವಿಲ್ ನಾಟ್ ಗೆಟ್ ಎನಿ ಸ್ಕಿಲ್ಸ್ ಆಫ್ಟರ್ BCA, ಟು ಬಿ ಫ್ರ್ಯಾಂಕ್. ಹಾಂ, ಇದು B-ನಲ್ಲೂ ಇದೆ ಈ ಪ್ರಾಬ್ಲಮ್ ಅಂತ ನೀವು ಅನ್ಬೋದು. ಬಟ್ B-ನಲ್ಲಿ ಕೆಲವೊಂದಿಷ್ಟು ಸಬ್ಜೆಕ್ಟ್ಸ್ಗಳಿದ್ದಾವೆ, ಆ ಸಬ್ಜೆಕ್ಟ್ಸ್ಗಳು ತುಂಬ ಹೆಲ್ಪ್ ಮಾಡ್ತವೆ ಅವರಿಗೆ ಅಡ್ವಾನ್ಸ್ ಮಾಡೋದಕ್ಕೆ. ಲೈಕ್ ಸಿಸ್ಟಮ್ ಡಿಸೈನಿಂಗ್ ಆಗಿರ್ಬೋದು, ಆಬ್ಜೆಕ್ಟ್ ಓರಿಯೆಂಟೆಡ್ ಕಾನ್ಸೆಪ್ಟ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡೋದಾಗಿರ್ಬೋದು. ದೇ ಆರ್ ಮೋರ್ ಫೋಕಸ್ಡ್ ಆನ್ ಟ್ರೆಡಿಷ್ನಲ್ ವೇ. ಓಕೆ, ಸೊ ಟ್ರೆಡಿಷ್ನಲ್ ಥಿಂಗ್ಸ್ಗಳು ಏನಿದಾವೆ ಅದ್ರ ಮೇಲೆ ಅವ್ರ ಫೋಕಸ್ ಇದೆ ಯಾವಾಗಲೂ. ಲೈಕ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಸ್ ಆಗಿರ್ಬೋದು, ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್, OOPS ಕಾನ್ಸೆಪ್ಟ್, DSA, ಸಾಫ್ಟ್ವೇರ್ ಇಂಜಿನಿಯರಿಂಗ್. ಓಕೆ, ಸೊ ಅದಾದಮೇಲೆ ಸಿಸ್ಟಮ್ ಡಿಸೈನ್. ಸೊ ಈ ರೀತಿಯಾದಂಥ ಟಾಪಿಕ್ಸ್ ಮೇಲೆ ಅವ್ರು ಫೋಕಸ್ ಮಾಡ್ತಾರೆ. ಸೊ ಹಿಂಗಾಗಿ ಅವಕ್ಕೆ ವ್ಯಾಲ್ಯೂಸ್ ಇರೋದು. ಓಕೆ, ಆಮೇಲೆ ಆಪರ್ಚುನಿಟೀಸ್ಗಳು ಕೂಡ ಜಾಸ್ತಿ ಬರ್ತವೆ ಅವರಿಗೆ. ನಮಗೆ ಆ ಆಪರ್ಚುನಿಟೀಸ್ಗಳು ಇರೋದಿಲ್ಲ, ಕ್ಯಾಂಪಸ್ ಹೈರಿಂಗ್ ಅಷ್ಟೊಂದು ಆಗೋದಿಲ್ಲ. ಅವ್ರದ್ದು 3rd ಇಯರ್ ಕಾಲೇಜ್ ಇದೆ ಅಂದರೂ ಕೂಡ 1-2 ಈ ರೀತಿ ಕಂಪ್ನೀಸ್ಗಳು ಬಂದು ಹೈಯರ್ ಮಾಡ್ತವೆ. ಬಟ್ BCA-ನಲ್ಲಿ ಆ ರೀತಿ ಇರೋದಿಲ್ಲ. 2nd ಇಯರ್ ಕಾಲೇಜಸ್ಗಳಿಗೆ ಸ್ಟಾಪ್ ಆಗಿಬಿಡ್ತವೆ. ಆಲ್ಮೋಸ್ಟ್ ಆಲ್ 2nd ಇಯರ್ ಕಾಲೇಜಸ್ನಲ್ಲೂ ಕೂಡ ಹೈರಿಂಗ್ ನಡೆಯೋದಿಲ್ಲ. ಓನ್ಲಿ 1st ಇಯರ್ ಕಾಲೇಜಸ್ಗಳಲ್ಲಿ ಹೈರಿಂಗ್ ನಡೆಯುತ್ತೆ ಹೆಚ್ಚು. 2nd ಇಯರ್ ಆ್ಯಂಡ್ 3rd ಇಯರ್ ಕಾಲೇಜಸ್ಗಳಲ್ಲಿ ಹೈರಿಂಗೇ ನಡೆಯೋದಿಲ್ಲ. ಅದಾದಮೇಲೆ BCA ಪ್ಲಸ್ MCA = BE or BTech ಅಂತ ಕರೀತಾರೆ. ಓಕೆ, ಸೊ ಟೋಟಲ್ ನಾವು 5 years ಕಲಿಬೇಕಾಗುತ್ತೆ ಈಕ್ವಲ್ ಹೋಗಬೇಕು ಅಂದರೆ BE ಅಥವಾ BTechನವರಿಗೆ. ಆಮೇಲೆ ಮೋಸ್ಟ್ ಆಫ್ ದಿ ಆಫ್ ಕ್ಯಾಂಪಸ್ ಹೈರಿಂಗ್ ಏನಾಗುತ್ತೆ ಅದು BTechನವರಿಗೆ ಆಗುತ್ತೆ. BCAದವರಿಗೆ ತುಂಬ ಕಡಿಮೆ ಫ್ರೆಷರ್ಸ್ಗಳಿಗೆ ಹೈಯರ್ ಮಾಡೋದು. ಓಕೆ, ಸೊ ಅದು ಒಂದು ಡ್ರಾಬ್ಯಾಕೆ. ನಮ್ದು MCA ಮುಗಿಸ್ಕೊಂಡ್ವಿ ಅಂತಂದರೆ ನಮ್ದು ಕಂಪೇರ್ ಟು BE ಅಂತ ಅನ್ಕೊಂಡ್ಬಿಟ್ಟು ನಮ್ಗೆ ಆಫ್ ಕ್ಯಾಂಪಸ್ ಹೈರಿಂಗ್ ಮಾಡ್ತಾರೆ. ಇಲ್ಲ ಅಂತಂದರೆ ಆಫ್ ಕ್ಯಾಂಪಸ್ ಹೈರಿಂಗ್ ತುಂಬ ಕಡಿಮೆ ಕಂಪ್ನೀಸ್ಗಳು ಆಫ್ ಕ್ಯಾಂಪಸ್ ಹೈರಿಂಗ್ ಮಾಡ್ತಾರೆ. ಲೈಕ್ BCA BScದವರಿಗೆ. ಅದನ್ನು ಬಿಟ್ಟರೆ ಲೈಕ್ ವಿಪ್ರೋ ಆಗಿರ್ಬೋದು, ಆಕ್ಸೆಂಚರ್ ಆಗಿರ್ಬೋದು, TCS ಆಗಿರ್ಬೋದು, ಈ ರೀತಿಯಾದಂತಹ ಕಂಪ್ನೀಸ್ಗಳು ಮಾತ್ರ ಆಫ್ ಕ್ಯಾಂಪಸ್ ಹೈರಿಂಗ್ ಮಾಡ್ತಾರೆ BCA BSc ಸ್ಟೂಡೆಂಟ್ಸ್ಗಳಿಗೆ. ಅದು ಎಷ್ಟೋ ರೋಲ್ಸ್ಗಳು ಏನಿರ್ತಾವೆ ಅಂದರೆ ಸಪೋರ್ಟ್ ರೋಲ್ಸ್ಗಳಾಗಿರ್ತವೆ ಅಥವಾ ಕಮ್ಯುನಿಕೇಷನ್ಸ್ ರೋಲ್ಸ್ಗಳಾಗಿರ್ತವೆ. ಟೆಕ್ನಿಕಲ್ ರೋಲ್ಸ್ಗಳು ಹೈರಿಂಗ್ ಅಂತೂ ನೀವು ಬೆರಳೆಣಿಕೆ ಅಷ್ಟೇ. ಓಕೆ, ಸೊ 1-2 ಕಂಪ್ನಿ ಅಷ್ಟೇ ಮಾಡುತ್ತೆ. ಸೊ ಇದೊಂದು ಮೇಜರ್ ಡ್ರಾಬ್ಯಾಕ್ ಅಂತ ಹೇಳಬಹುದು. ಇನ್ನೂ ಒಂದು ಮೇಜರ್ ಡ್ರಾಬ್ಯಾಕ್ ಏನಂತಂದರೆ BE BTech ಸ್ಟೂಡೆಂಟ್ಸ್ಗಳು, BCA ಸ್ಟೂಡೆಂಟ್ಸ್ಗಳು ಒಂದೇ ಜಾಬ್ ರೋಲ್ಗೆ ಒಂದೇ ಕಂಪ್ನಿನಲ್ಲಿ ಹೈಯರ್ ಆಗ್ತಾರೆ ಅಂತ ಹೇಳಿ ಇಟ್ಕೊಳ್ಳೋಣ. ಓಕೆ, ಸ್ಟಿಲ್ ಅವರಿಗೆ ಏನಾಗುತ್ತೆ ಅಂದರೆ ಸ್ಯಾಲ್ರಿ ಡಿಫ್ರೆನ್ಸ್ ಇರುತ್ತೆ. ಲೈಕ್ BE BTechದವರಿಗೆ 4 lakhs ಕೊಟ್ಟರೆ BCAದವರಿಗೆ 2 lakh ಕೊಡ್ತಾರೆ. ಸೇಮ್ ರೋಲಿಗೆ ಹೈಯರ್ ಆಗಿದ್ದಾರೆ, ಸೇಮ್ ಕಂಪ್ನಿನಲ್ಲಂದ್ರೂ ಕೂಡ ಇದು ಒಂದು ಡಿಫ್ರೆನ್ಸ್ನ ನೀವು ನೋಡ್ಬೋದು. ಈ ರೀತಿಯಾದಂತಹ ಡ್ರಾಬ್ಯಾಕ್ಸ್ಗಳು ಏನಿದಾವೆ ಅಂದರೆ BCAನಲ್ಲಿದ್ದಾವೆ. ಸ್ಟಿಲ್ ಇವನ್ನ ನೀವು ಯಾವ ರೀತಿ ಓವರ್ಕಮ್ ಮಾಡ್ಕೋಬೋದು ಅಂತಂದರೆ ಜಸ್ಟ್ ಗೋ ಫಾರ್ MCA. ಓಕೆ, ಸೊ ಇಲ್ಲ ಅಂತಂದರೆ ನೀವೇನು ಮಾಡಬೇಕಂದ್ರೆ ನಿಮ್ಮ ಸ್ಕಿಲ್ ಸೆಟ್ ಮೇಲೆ ತುಂಬ ಜಾಸ್ತಿ ವರ್ಕ್ ಮಾಡಬೇಕಾಗತ್ತೆ. 1 year 2 years ಸ್ವಲ್ಪ ಸ್ಟ್ರಗಲ್ ಮಾಡಬೇಕಾಗುತ್ತೆ BCA ಮುಗಿದ ಆದಮೇಲೂ ಕೂಡ. ಅದು ಆದಮೇಲೆ ನಿಮಗೆ ಆಪರ್ಚುನಿಟೀಸ್ಗಳು ಏನಾಗ್ತವೆ ಅಂದರೆ ಓಪನ್ ಆಗ್ತಾ ಹೋಗ್ತವೆ. ಇನ್ನೂ ಏನು ಹೇಳ್ಬೋದು ಅಂತಂದರೆ 1 year 2 year ನಿಮ್ದು ಎಕ್ಸ್ಪೀರಿಯನ್ಸ್ ಆಯಿತು ಅಂದರೆ ನಿಮಗೂ ಆಪರ್ಚುನಿಟೀಸ್ಗಳು BE BTechಕ್ಕಿಂತನೂ ಜಾಸ್ತಿ ಓಪನ್ ಆಗ್ತವೆ. ಓಕೆ, ತುಂಬ ಜಲ್ದಿನ ಓಪನ್ ಆಗ್ತವೆ. ಓಕೆ, ಸೊ ಆಪರ್ಚುನಿಟೀಸ್ಗಳು BCA ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಈ ಡ್ರಾಬ್ಯಾಕ್ಸ್ಗಳು ಇದ್ದಾವೆ, ಇವನ್ನ ನೀವು ಫೇಸ್ ಮಾಡ್ತೀನಿ ಅನ್ನುವಷ್ಟು ಕಾನ್ಫಿಡೆನ್ಸ್ ಇದ್ದರೆ ಮಾತ್ರ ನೀವು BCA ಮಾಡಬೇಕು. ಇಲ್ಲ ಅಂತಂದರೆ BCA ಪ್ಲೀಸ್ ಮಾಡೋಕ್ಕೆ ಹೋಗಬೇಡಿ. ಪ್ಲೀಸ್ ಗೋ ಫಾರ್ BE. ನಿಮ್ಮ ಹತ್ರ ಆಪರ್ಚುನಿಟೀಸ್ಗಳಿದ್ದಾವೆ ಅಂತಂದರೆ ನೀವು BE ಮಾಡ್ಕೊಳ್ಳಿ, BTech ಮಾಡ್ಕೊಳ್ಳಿ. ಇಲ್ಲ ನಿಮ್ಮ ಹತ್ರ ಆಪರ್ಚುನಿಟೀಸ್ಗಳಿಲ್ಲ ಅಂತಂದರೆ ಯು ಕ್ಯಾನ್ ಗೋ ಫಾರ್ BCA. ಸ್ಟಿಲ್ ಈ ಡ್ರಾಬ್ಯಾಕ್ಸ್ಗಳಿದ್ದಾವೆ, ಇವನ್ನ ನೀವು ಫೇಸ್ ಮಾಡಲೇಬೇಕಾಗುತ್ತೆ. ಇದರಿಂದ ಓಡೋಕ್ಕಂತೂ ಆಗೋದಿಲ್ಲ. ಸೊ ನಿಮಗೇನಾದರೂ BCA ರಿಲೇಟೆಡ್ ಡೌಟ್ಸ್ಗಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು.
ಐ ವಿಲ್ ಆನ್ಸರ್ ದೆಮ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಏನು ಮಾಡ್ತಾ ಇದೀವಿ ಅಂದರೆ ಗ್ರ್ಯಾಜುಯೇಟ್ಸ್ಗಳ ಯಾವ ರೀತಿ ಹೈಯರ್ ಆಗ್ಬೋದು ಟೆಕ್ ಇಂಡಸ್ಟ್ರಿನಲ್ಲಿ ಅನ್ನೋದ್ರ ಮೇಲೆ ಸ್ವಲ್ಪ ಫೋಕಸ್ ಮಾಡ್ತಾ ಇದ್ವಿ. ಲೈಕ್ ಏನೇನು ಸಿಲೆಬಸ್ನ ನಾವು ಕವರ್ ಮಾಡಬೇಕಾಗುತ್ತೆ, ಏನೇನು ಕಲ್ತ್ಕೋಬೇಕಾಗತ್ತೆ, ಟೆಕ್ ಇಂಟರ್ವ್ಯೂಸ್ಗಳನ್ನ ಕ್ರ್ಯಾಕ್ ಮಾಡಬೇಕು ಅಂದರೆ, ಟೆಕ್ ಎಕ್ಸಾಮ್ಸ್ಗಳನ್ನ ನಾವು ಕ್ರ್ಯಾಕ್ ಮಾಡಬೇಕಂದ್ರೆ. ಸೊ ರಿಸ್ಯೂಮೆ ಬಿಲ್ಡಿಂಗ್ ಮೇಲೆ ಫೋಕಸ್ ಮಾಡ್ಕೊಳ್ಳೋಣ, ಎಸ್ಪೆಷಲಿ ಫಾರ್ BCA ಆ್ಯಂಡ್ BSc ಸ್ಟೂಡೆಂಟ್ಸ್. ಓಕೆ, ನಾವು ಬಿಗೆ ಫೋಕಸ್ ಮಾಡ್ತಾಯಿಲ್ಲ, ಬಿಕಾಸ್ ಬಿದವ್ರಿಗೆ ತುಂಬ ಜನ ಇದ್ದಾರೆ, ತುಂಬ ಜನ ಹೇಳ್ತಾರೆ ಯಾವ ರೀತಿ ಮಾಡಬೇಕು ಅಂತ. ಈವನ್ ಬಿದವರಿಗೆ ಅಂತೇಳಿ ನಮ್ಮ ಕನ್ನಡದಲ್ಲೂ ಒಂದು ಚಾನಲ್ ಇದೆ, ಇಂಜಿನಿಯರಿಂಗ್ ಇನ್ ಕನ್ನಡ ಅಂತ. ಸೊ ಚಂದನ್ ಅವ್ರದ್ದು. ಸೊ ಅವರು ತುಂಬ ಚೆನ್ನಾಗಿ ಒಳ್ಳೆ ಕಂಟೆಂಟ್ ಮಾಡ್ತಾ ಇದ್ದಾರೆ. ರೀಸೆಂಟಾಗಿ ಅವ್ರು 50K ಹಿಟ್ ಮಾಡಿದ್ದಾರೆ. ಕಂಗ್ರ್ಯಾಚುಲೇಷನ್ ಫಾರ್ ದೆಮ್. ಸೊ ಅವ್ರ ಚಾನಲ್ ಕೂಡ ಎಲ್ಲರೂ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಸ್ ಅ ಗ್ರೇಟ್ ಗಾಯ್. ದಟ್ಸ್ ಇಟ್. ಇನ್ಮೇಲಿಂದ ನಾವು BCA ಆಮೇಲೆ BSc ಇದ್ದವ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ನನ್ನ ವೀಡಿಯೋಸ್ಗಳನ್ನ ನೋಡ್ತಾರೆ, ಎಂಜಾಯ್ ಮಾಡ್ತಾರೆ, ಕಲಿಸ್ತಾರೆ. ಜೈ ಹಿಂದ್, ವಂದೇ ಮಾತರಂ.